ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇಂದು ಈ ಕ್ಷಣದಲ್ಲಿ ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಇದು ಸಾಮಾನ್ಯ ವಿಡಿಯೋ ಅಲ್ಲ, ಇದು ನಿನ್ನ ಜೀವನಕ್ಕೆ ಒಂದು ವಿಶೇಷ ಸಂದೇಶ. ಈ ಮಾತುಗಳನ್ನು ಕೊನೆಯವರೆಗೂ ಕೇಳಿದರೆ ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ, ನಿನ್ನ ಕಷ್ಟಗಳಿಗೆ ದಾರಿ ಕಾಣುತ್ತದೆ, ರಾಯರ ಆಶೀರ್ವಾದ ನಿನಗೆ ಸಿಗುತ್ತದೆ. ಆದರೆ ಒಂದು ಸಣ್ಣ ರಿಕ್ವೆಸ್ಟ್, ಲೈಕ್ ಮಾಡಿ, ಜೈ ರಾಯರು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕನಿಷ್ಠ 3 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮೆಸೇಜ್ ತಪ್ಪಿಸಿಕೊಳ್ಳಬೇಡಿ, ಏಕೆಂದರೆ ಈಗ ಹೇಳೋ ಮಾತು ನಿನ್ನ ಜೀವನವನ್ನು ಬದಲಾಯಿಸಬಹುದು. ಇದನ್ನು ಸ್ಕಿಪ್ ಮಾಡಿದರೆ ನಿನಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಮಿಸ್ ಆಗಬಹುದು. ಈಗ ಶುರು ಮಾಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಂದು ಈ ಸುಂದರ ಬೆಳಗ್ಗೆ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಆಶೆ ಬೆಳಕು ಮೂಡಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡುತ್ತೇನೆ. ರಾಯರು ಎಂದರೆ ಕೇವಲ ದೇವರಲ್ಲ, ಅವರು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕ, ನಮ್ಮ ಕಷ್ಟದ ಸಮಯದಲ್ಲಿ ಕೈ ಹಿಡಿಯುವ ಶಕ್ತಿ, ನಮ್ಮ ಮನಸ್ಸಿಗೆ ಶಾಂತಿ ನೀಡುವ ದೈವಿಕ ಬೆಳಕು. ಇಂದು ಈ ಸಂದೇಶವನ್ನು ನೀವು ನೋಡುತ್ತಿದ್ದರೆ ಅದು ಒಂದು ಸಾಮಾನ್ಯ ಸಂಗತಿಯಲ್ಲ, ಅದು ರಾಯರ ಆಶೀರ್ವಾದ ನಿಮ್ಮ ಕಡೆ ಬರುತ್ತಿರುವ ಸೂಚನೆ. ಇಂದು ರಾಯರು ನಿಮಗೆ ಹೇಳುವ ವಿಶೇಷ ಸಂದೇಶ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸಮಸ್ಯೆಗಳು ಬಂದಿರಲಿ, ಮನಸ್ಸು ಎಷ್ಟೇ ಕುಗ್ಗಿರಲಿ, ರಾಯರು ನಿನಗೆ ಒಂದು ಮಾತು ಹೇಳುತ್ತಿದ್ದಾರೆ. ನಾನು ನಿನ್ನ ಜೊತೆ ಇದ್ದೇನೆ, ಭಯಪಡಬೇಡ. ನಿನ್ನ ಕಣ್ಣೀರು ಯಾರಿಗೂ ಕಾಣದಿರಬಹುದು, ಆದರೆ ರಾಯರಿಗೆ ಅದು ಸ್ಪಷ್ಟವಾಗಿ ಕಾಣುತ್ತದೆ. ನೀನು ರಾತ್ರಿ ಎಷ್ಟು ನಿದ್ದೆ ಇಲ್ಲದೆ ಕಳೆಯುತ್ತೀಯೋ ಅದೆಲ್ಲ ರಾಯರಿಗೆ ಗೊತ್ತು. ನಿನ್ನ ಹೃದಯದ ನೋವು ಯಾರಿಗೂ ಹೇಳಲಾಗದಿದ್ದರೂ ರಾಯರು ಅದನ್ನು ಕೇಳುತ್ತಿದ್ದಾರೆ. ಕಷ್ಟಗಳ ಮಧ್ಯೆ ದೇವರ ಪರೀಕ್ಷೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಯೋಚಿಸುತ್ತೇವೆ, ಯಾಕೆ ನನಗೆ ಮಾತ್ರ ಇಷ್ಟು ಸಮಸ್ಯೆ? ಆದರೆ ಸತ್ಯ ಏನು ಗೊತ್ತಾ? ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಬಲಪಡಿಸಲು ಬರುತ್ತವೆ. ರಾಯರು ಯಾವಾಗಲೂ ನಿನ್ನ ಜೊತೆ ಇರುತ್ತಾರೆ, ಆದರೆ ಅವರು ತಕ್ಷಣ ಸಮಸ್ಯೆ ತೆಗೆದುಹಾಕುವುದಿಲ್ಲ, ಅವರು ನಿನಗೆ ಶಕ್ತಿ ಕೊಡುತ್ತಾರೆ. ಅದನ್ನು ಎದುರಿಸಲು ರಾಯರ ಆಶೀರ್ವಾದ ಇರುವವರು ಎಂದಿಗೂ ಒಬ್ಬರಲ್ಲ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನೆನಪಿಡು, ನೀನು ಒಬ್ಬನೇ ಅಲ್ಲ, ನಿನ್ನ ಜೊತೆ ದೈವಿಕ ಶಕ್ತಿ ಇದೆ. ರಾಯರು ನಿನ್ನ ಹೆಜ್ಜೆಗಳನ್ನು ನೋಡುತ್ತಿದ್ದಾರೆ. ನೀನು ಬೀಳುವಾಗ ಅವರು ಕೈ ಹಿಡಿಯುತ್ತಾರೆ, ನೀನು ಅಳುವಾಗ ಅವರು ಸಮಾಧಾನ ಕೊಡುತ್ತಾರೆ, ನೀನು ನಿರಾಶೆಯಾಗುವಾಗ ಅವರು ಹೊಸ ಆಶೆ ಕೊಡುತ್ತಾರೆ. ಇಂದು ಬೆಳಗಿನ ವಿಶೇಷ ಆಶೀರ್ವಾದ. ಇಂದು ಬೆಳಗ್ಗೆ ಈ ಸಂದೇಶ ಓದುವ ಪ್ರತಿಯೊಬ್ಬರಿಗೂ ರಾಯರು ಹೇಳುತ್ತಾರೆ, ನಿನ್ನ ಕೆಲಸದಲ್ಲಿ ಯಶಸ್ಸು ಬರಲಿ, ನಿನ್ನ ಮನೆಯಲ್ಲೂ ಶಾಂತಿ ಇರಲಿ, ನಿನ್ನ ಆರೋಗ್ಯ ಚೆನ್ನಾಗಿರಲಿ, ನಿನ್ನ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗಲಿ, ನಿನ್ನ ಕನಸುಗಳು ಪೂರ್ಣವಾಗಲಿ, ನೀನು ಮಾಡುವ ಪ್ರತಿಯೊಂದು ಪ್ರಯತ್ನಕ್ಕೂ ದೇವರ ಸಹಾಯ ಇರಲಿ. ಭಕ್ತಿ ಎಂದರೆ ಏನು ಗೊತ್ತಾ? ಭಕ್ತಿ ಎಂದರೆ ಕೇವಲ ದೇವಸ್ಥಾನ ಹೋಗುವುದಲ್ಲ. ಭಕ್ತಿ ಎಂದರೆ ನಂಬಿಕೆ, ಸಹನೆ, ಪ್ರೀತಿ, ಧೈರ್ಯ. ನೀನು ಮನಸ್ಸಿನಲ್ಲಿ ರಾಯರು ನನ್ನ ಜೊತೆ ಇದ್ದಾರೆ ಎಂದು ನಂಬಿದರೆ ಅದು ನಿಜವಾದ ಭಕ್ತಿ. ರಾಯರು ಯಾವಾಗಲೂ ನಿನ್ನನ್ನು ನೋಡುತ್ತಿದ್ದಾರೆ. ನೀನು ಏನು ಮಾಡುತ್ತಿದ್ದೀಯೋ, ನೀನು ಒಳ್ಳೆಯ ಕೆಲಸಗಳು, ನಿನ್ನ ಕಷ್ಟದ ಪ್ರಯತ್ನಗಳು ಎಲ್ಲವೂ ರಾಯರ ಕಣ್ಣಿಗೆ ಕಾಣುತ್ತದೆ. ನೀನು ಯಾರಿಗೂ ಸಹಾಯ ಮಾಡಿದರೆ ರಾಯರು ನಿನ್ನ ಜೀವನದಲ್ಲಿ ಅದನ್ನು 10 ಪಟ್ಟು ಮರಳಿ ಕೊಡುತ್ತಾರೆ ಎಂದು ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ನನ್ನ ಜೀವನದಲ್ಲಿ ಶಾಂತಿ ಕೊಡಿ, ನನ್ನ ಮನಸ್ಸಿಗೆ ಧೈರ್ಯ ಕೊಡಿ, ನನ್ನ ಕುಟುಂಬವನ್ನು ಆಶೀರ್ವದಿಸಿ, ನನ್ನ ದಾರಿಯನ್ನು ಸರಿಯಾಗಿಸಿ. ಈ ಪ್ರಾರ್ಥನೆ ಹೃದಯದಿಂದ ಮಾಡಿದರೆ ರಾಯರು ನಿನ್ನ ಜೀವನವನ್ನು ಬದಲಿಸುತ್ತಾರೆ. ಈ ವಿಡಿಯೋ ನೋಡಿದವರಿಗೆ ವಿಶೇಷ ಆಶೀರ್ವಾದ. ಈ ಕ್ಷಣದಲ್ಲಿ ಈ ಸಂದೇಶ ನೋಡುತ್ತಿರುವ ನೀನು ರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿದ್ದೀಯಾ. ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆರಂಭವಾಗುತ್ತಿದೆ. ನಿನ್ನ ಮುಂದಿನ ದಿನಗಳು ಉತ್ತಮವಾಗುತ್ತವೆ. ಇದು ನಂಬಿಕೆ ಮಾತ್ರ ಅಲ್ಲ, ಇದು ಭಕ್ತಿ. ನೀವು ಈ ಸಂದೇಶವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಯಾರದ ಜೀವನವನ್ನು ಆಶಯ ಕೊಡಬಹುದು. ಇಂದು ಈ ಸುಂದರ ಬೆಳಗ್ಗೆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ, ನಿಮ್ಮ ಜೀವನದಲ್ಲಿ ಬೆಳಕು ಇರಲಿ, ನಿಮ್ಮ ಕನಸುಗಳು ನನಸಾಗಲಿ. ಒಮ್ಮೆ ಒಂದು ಸಣ್ಣ ಊರಿನಲ್ಲಿ ಒಬ್ಬ ಭಕ್ತ ಇದ್ದನು. ಅವನ ಜೀವನದಲ್ಲಿ ತುಂಬ ಕಷ್ಟಗಳಿದ್ದವು. ಕೆಲಸ ಇರಲಿಲ್ಲ, ಹಣ ಇರಲಿಲ್ಲ, ಮನೆಯಲ್ಲಿ ಸಮಸ್ಯೆಗಳು ತುಂಬ. ಅವನು ಪ್ರತಿದಿನ ಕೇವಲ ಒಂದು ಕೆಲಸ ಮಾಡುತ್ತಿದ್ದನು.
ರಾಯರೇ, ನನ್ನನ್ನು ಬಿಡಬೇಡಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದನು. ಅವನಿಗೆ ಬೇರೆ ಯಾರ ಸಹಾಯವೂ ಇರಲಿಲ್ಲ. ಆದರೆ ಅವನು ನಂಬಿಕೆ ಬಿಡಲಿಲ್ಲ. ಅದ್ಭುತ ನಡೆದ ಕ್ಷಣ. ಒಂದು ದಿನ ಅವನು ಕನಸಿನಲ್ಲಿ ರಾಯರನ್ನು ಕಂಡನು. ರಾಯರು ಅವನಿಗೆ ಹೇಳಿದರು, ನೀನು ಒಬ್ಬನೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಮುಂದಿನ ದಿನದಿಂದ ಅವನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಯಿತು. ಹೊಸ ಕೆಲಸ ಸಿಕ್ಕಿತು. ಮನೆ ಸಮಸ್ಯೆಗಳು ಕಡಿಮೆಯಾದವು. ಮನಸ್ಸಿಗೆ ಶಾಂತಿ ಬಂದಿತು. ಇದು ಮಾಯೆಯಲ್ಲ, ಇದು ನಂಬಿಕೆ ಶಕ್ತಿ. ನಿನಗೂ ರಾಯರು ಹೇಳುತ್ತಿರುವ ಮಾತು ಇದೆ. ಈಗ ನೀನು ಈ ವಿಡಿಯೋ ನೋಡುತ್ತಿದ್ದರೆ ರಾಯರು ನಿನಗೆ ಕೂಡ ಹೇಳುತ್ತಿದ್ದಾರೆ, ತಾಳ್ಮೆ ಇಡು, ನಂಬಿಕೆ ಬಿಡಬೇಡ, ನಾನು ನಿನ್ನ ದಾರಿ ಸರಿ ಮಾಡುತ್ತೇನೆ. ನಿನ್ನ ಸಮಸ್ಯೆ ದೊಡ್ಡದಾಗಿರಬಹುದು, ಆದರೆ ರಾಯರ ಶಕ್ತಿ ಅದಕ್ಕಿಂತ ದೊಡ್ಡದು. ಇಂದು ವಿಶೇಷ ಜೀವನ ಪಾಠ. ರಾಯರು ನಮಗೆ ಕಲಿಸುವುದು ಒಂದು ದೊಡ್ಡ ಪಾಠ. ಕಷ್ಟ ಬಂದಾಗ ಕುಗ್ಗಬೇಡ, ಕಣ್ಣೀರು ಬಂದರೂ ನಿಲ್ಲಬೇಡ, ನಂಬಿಕೆ ಇದ್ದರೆ ದಾರಿ ಬರುತ್ತದೆ. ಜೀವನದಲ್ಲಿ ಎಲ್ಲವೂ ತಕ್ಷಣ ಸರಿಯಾಗುವುದಿಲ್ಲ, ಆದರೆ ಸರಿಯಾಗದೇ ಇರುವುದು ಶಾಶ್ವತವಲ್ಲ. ರಾಯರ ಭಕ್ತಿಗೆ ಒಂದು ಸತ್ಯ, ನೀನು ದೇವಸ್ಥಾನಕ್ಕೆ ಹೋಗದಿದ್ದರೂ ಪರವಾಗಿಲ್ಲ, ಆದರೆ ನಿನ್ನ ಮನಸ್ಸು ಶುದ್ಧವಾಗಿರಬೇಕು. ರಾಯರು ನೋಡೋದು ನಿನ್ನ ಹೃದಯ, ನಿನ್ನ ನಂಬಿಕೆ, ನಿನ್ನ ಒಳ್ಳೆಯ ಕಾರ್ಯಗಳು. ಅವರು ಆಡಂಬರ ನೋಡಲ್ಲ, ಅವರ ಭಾವನೆ ನೋಡುತ್ತಾರೆ. ಇಂದು ರಾಯರ ವಿಶೇಷ ಮಾತು. ರಾಯರು ಹೇಳುತ್ತಾರೆ, ನೀನು ಒಬ್ಬರಿಗೂ ಹಾನಿ ಮಾಡದಿದ್ದರೆ, ನೀನು ಸತ್ಯದ ಮಾರ್ಗದಲ್ಲೇ ನಡೆದರೆ, ನೀನು ನಂಬಿಕೆ ಬಿಡದಿದ್ದರೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಇದು ಖಂಡಿತ ಸತ್ಯ. ಈ ವಿಡಿಯೋ ನೋಡುತ್ತಿರುವ ನಿನಗೆ ವಿಶೇಷ ಆಶೀರ್ವಾದ. ಈ ಕ್ಷಣದಲ್ಲಿ ಈ ಸಂದೇಶ ಓದುತ್ತಿರುವ ನೀನು, ನಿನ್ನ ಮೇಲೆ ರಾಯರ ಕೃಪೆ ಇದೆ. ನಿನ್ನ ದುಃಖಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನಿನ್ನ ಜೀವನದಲ್ಲಿ ಹೊಸ ಆರಂಭ ಬರುತ್ತದೆ. ನೀನು ಈಗ ಒಬ್ಬನೇ ಅಲ್ಲ, ರಾಯರು ನಿನ್ನ ಜೊತೆ ಇದ್ದಾರೆ. ಮನಸ್ಸಿಗೆ ಶಾಂತಿ ನೀಡುವ ಸಣ್ಣ ಪ್ರಾರ್ಥನೆ. ಒಟ್ಟಿಗೆ ಹೇಳೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ನನ್ನ ಜೀವನವನ್ನು ಬೆಳಗಿಸಿ, ನನ್ನ ಹೃದಯವನ್ನು ಶಾಂತಗೊಳಿಸಿ, ನನ್ನ ದಾರಿಯನ್ನು ಸರಿ ಮಾಡಿ, ನನ್ನ ಕನಸುಗಳನ್ನು ನನಸಾಗಿಸಿ. ಎಲ್ಲವೂ ನಿಮ್ಮ ಆಶೀರ್ವಾದದಿಂದ ಆಗಲಿ. ಈ ಸಂದೇಶ ನಿನಗೆ ಇಷ್ಟವಾದರೆ ಲೈಕ್ ಮಾಡಿ ಆಶೀರ್ವಾದ ಪಡೆಯಿರಿ. ಜೈ ರಾಯರು ಎಂದು ಕಮೆಂಟ್ ಮಾಡಿ. ಕನಿಷ್ಠ 3 ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂದೇಶ ಬಿಡಬೇಡಿ. ನಿನ್ನ ಒಂದು ಆಕ್ಷನ್ ಯಾರದೋ ಜೀವನ ಬದಲಾಯಿಸಬಹುದು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ರಾಯರು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಿನ್ನ ಭಕ್ತಿ ಪರೀಕ್ಷೆ ಮಾತ್ರ, ನಿನ್ನ ಯಶಸ್ಸು ನಿಶ್ಚಿತ. ನಂಬಿಕೆ ಇಟ್ಟಿಕೋ, ಒಳ್ಳೆಯ ದಿನಗಳು ಬರುತ್ತವೆ. ನಿನ್ನ ಜೀವನದ ತಿರುವು ಕ್ಷಣ. ಒಂದು ದಿನ ಆ ಭಕ್ತನ ಜೀವನದಲ್ಲಿ ಮತ್ತೆ ಒಂದು ದೊಡ್ಡ ಪರೀಕ್ಷೆ ಬಂದಿತು. ಅವನು ಈಗ ಸ್ವಲ್ಪ ಚೆನ್ನಾಗಿ ಇದ್ದ, ಕೆಲಸವೂ ಇತ್ತು, ಆದರೆ ಅಕಸ್ಮಾತ್ ಮತ್ತೆ ಸಮಸ್ಯೆಗಳು ಶುರುವಾದವು. ಕೆಲಸದಲ್ಲಿ ಒತ್ತಡ, ಹಣದ ತೊಂದರೆ, ಮನಸ್ಸಿನಲ್ಲಿ ಭಯ. ಅವನು ಮತ್ತೆ ಕುಗ್ಗಿದ. ಆಗ ಅವನು ಯೋಚಿಸಿದನು, ರಾಯರು ನನ್ನನ್ನು ಮರೆತು ಹೋದರಾ? ಆದರೆ ಸತ್ಯ ಏನು ಗೊತ್ತಾ? ರಾಯರು ಯಾವತ್ತೂ ಯಾರನ್ನೂ ಮರೆಯಲ್ಲ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ. ಅವರು ನಿನ್ನ ಕಣ್ಣಿಗೆ ಕಾಣದರೂ ನಿನ್ನ ಜೊತೆ ಇರುತ್ತಾರೆ. ಆ ಭಕ್ತನಿಗೂ ಒಂದು ದಿನ ಅರ್ಥವಾಯಿತು, ನಾನು ಪರೀಕ್ಷೆಯಲ್ಲಿ ಇದ್ದೇನೆ, ಬಿಟ್ಟು ಹೋಗಿಲ್ಲ. ರಾಯರ ಮೌನದ ಆಶೀರ್ವಾದ. ಕೆಲ ದಿನಗಳ ನಂತರ ಒಂದು ಘಟನೆ ನಡೆಯಿತು. ಅವನು ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಒಂದು ವ್ಯಕ್ತಿ ಅವನಿಗೆ ಸಹಾಯ ಕೇಳಿದ. ಅವನು ಸಹಾಯ ಮಾಡಿದ. ಅದೇ ವ್ಯಕ್ತಿ ನಂತರ ಅವನಿಗೆ ದೊಡ್ಡ ಅವಕಾಶ ನೀಡಿದ. ಹೊಸ ಕೆಲಸ, ಉತ್ತಮ ಸಂಬಳ, ಜೀವನದಲ್ಲಿ ಸ್ಥಿರತೆ. ಅವನು ಅರ್ಥ ಮಾಡಿಕೊಂಡ, ರಾಯರು ನನಗೆ ಸಹಾಯ ಮಾಡಿದ್ದು ಈ ವ್ಯಕ್ತಿಯ ರೂಪದಲ್ಲಿ. ನಿನ್ನ ಜೀವನಕ್ಕೂ ಇದೇ ಸತ್ಯ. ನೀನು ಸಹ ಯೋಚಿಸಬಹುದು, ನನಗೆ ಏನೂ ಆಗುತ್ತಿಲ್ಲ. ಆದರೆ ಸತ್ಯ ಏನು ಗೊತ್ತಾ? ದೇವರು ಹಿಂದುಗಡೆಯಿಂದ ಕೆಲಸ ಮಾಡುತ್ತಿದ್ದಾರೆ. ನಿನ್ನ ಕಷ್ಟಗಳು ತಾತ್ಕಾಲಿಕ. ನಿನ್ನ ಒಳ್ಳೆಯ ದಿನಗಳು ತಯಾರಾಗುತ್ತಿವೆ. ರಾಯರು ನಿನಗೆ ಹೇಳುವ ಅಂತಿಮ ಮಾತು ಈ ಕ್ಷಣದಲ್ಲಿ. ರಾಯರು ನಿನಗೆ ಹೇಳುತ್ತಾರೆ, ನಿನ್ನ ಭಯ ಬಿಡು, ನಿನ್ನ ನಂಬಿಕೆ ಬಿಡಬೇಡ. ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಬ್ಬನೇ ಅಲ್ಲ, ನಿನ್ನ ಜೊತೆ ದೈವಿಕ ಶಕ್ತಿ ಇದೆ. ಜೀವನದ ದೊಡ್ಡ ಸತ್ಯ. ಜೀವನದಲ್ಲಿ 2 ವಿಷಯಗಳು ಯಾವಾಗಲೂ ಸತ್ಯ. ಕಷ್ಟ ಬರುತ್ತದೆ, ಆದರೆ ಕಷ್ಟ ಶಾಶ್ವತ ಅಲ್ಲ. ನಂಬಿಕೆ ಇದ್ದರೆ ಅಂಧಕಾರ ಕೂಡ ಬೆಳಕಾಗುತ್ತದೆ. ನೋವು ಕೂಡ ಶಕ್ತಿಯಾಗುತ್ತದೆ. ಸೋಲು ಕೂಡ ಜಯವಾಗುತ್ತದೆ. ಈ ವಿಡಿಯೋ ನೋಡುತ್ತಿರುವ ನಿನಗೆ ವಿಶೇಷ ಸಂದೇಶ. ನೀನು ಈಗ ಈ ಕ್ಷಣದಲ್ಲಿ ಇದನ್ನು ನೋಡುತ್ತಿದ್ದರೆ ನಿನ್ನ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತಿದೆ. ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಬರುತ್ತಿದೆ. ನಿನ್ನ ಕನಸುಗಳ ಹತ್ತಿರ ಬರುತ್ತಿದೆ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ರಾಯರ ಕೃಪೆ. ಒಂದು ಸಣ್ಣ ಶಕ್ತಿಶಾಲಿ ಪ್ರಾರ್ಥನೆ. ಕಣ್ಣು ಮುಚ್ಚಿ ಹೇಳು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ, ನನ್ನ ಜೀವನಕ್ಕೆ ದಾರಿ ಕೊಡಿ.
ಕೊಡಿ, ನನ್ನ ಕಷ್ಟಗಳನ್ನು ಕಡಿಮೆ ಮಾಡಿ, ನನ್ನ ಭವಿಷ್ಯವನ್ನು ಬೆಳಗಿಸಿ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡಿ ಆಶೀರ್ವಾದ ಪಡೆಯಿರಿ. ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಕನಿಷ್ಠ 5 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಒಂದು ಶೇರ್ ಯಾರಿಗಾದರೂ ಒಪ್ಕೊಡಬಹುದು. ರಾಯರು ಯಾವತ್ತೂ ನಿನ್ನನ್ನು ಪರೀಕ್ಷಿಸುತ್ತಾರೆ, ಆದರೆ ಅವರು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನಿನ್ನ ಕಷ್ಟಗಳು ಕಡಿಮೆ ಆಗುತ್ತವೆ, ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ, ನಿನ್ನ ಕನಸುಗಳು ನಿಜವಾಗುತ್ತದೆ. ನಂಬಿಕೆ ಇಟ್ಟಿಕೋ, ಧೈರ್ಯ ಬಿಡಬೇಡ, ರಾಯರನ್ನು ಮರೆಯಬೇಡ. ಅದ್ಭುತ ಬದಲಾವಣೆಯ ಕ್ಷಣ. ಆ ಭಕ್ತನ ಜೀವನ ಈಗ ಸ್ವಲ್ಪ ಸ್ಥಿರವಾಗಿತ್ತು, ಆದರೆ ಒಂದು ದಿನ ಮತ್ತೆ ಒಂದು ದೊಡ್ಡ ಘಟನೆ ನಡೆಯಿತು. ಅವನ ಕೆಲಸದಲ್ಲಿ ಒಂದು ತಪ್ಪು ಆಯಿತು. ಅವನು ಭಯಪಟ್ಟನು. ಈ ಬಾರಿ ನಾನು ಮುಗಿದು ಹೋದೆ ಎಂದು ಯೋಚಿಸಿದ. ಅವನ ಮನೆಗೆ ಹೋಗಿ ಮೌನವಾಗಿ ಕುಳಿತು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆ ಕ್ಷಣದಲ್ಲಿ ಅವನು ರಾಯರನ್ನು ನೆನೆಸಿದ. ಆಶ್ಚರ್ಯಕರ ಘಟನೆ. ಅದೇ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಅಲ್ಲಿ ರಾಯರು ಶಾಂತವಾಗಿ ನಿಂತಿದ್ದರು. ರಾಯರು ಹೇಳಿದರು, ನೀನು ತಪ್ಪು ಮಾಡಿದ್ದೀಯಾ, ಆದರೆ ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ. ಈ ತಪ್ಪು ನಿನ್ನ ಅಂತ್ಯ ಅಲ್ಲ, ಇದು ಹೊಸ ಆರಂಭ. ಆ ಕ್ಷಣದಲ್ಲಿ ಅವನ ಮನಸ್ಸು ಶಾಂತವಾಯಿತು. ಮರುದಿನ ನಡೆದ ಅದ್ಭುತ. ಅವನು ಕೆಲಸಕ್ಕೆ ಹೋದಾಗ ಅವನು ಯೋಚಿಸಿದ ದೊಡ್ಡ ಸಮಸ್ಯೆ ಅದು ತಾನೇ ಪರಿಹಾರವಾಗಿತ್ತು. ಬಾಸ್ ಅವನಿಗೆ ಹೇಳಿದನು, ನೀನು ಆನೆಸ್ಟ್ ಆಗಿದ್ದೀಯಾ, ಅದೇ ಮುಖ್ಯ. ಅವನಿಗೆ ದಂಡನೆ ಬದಲು ಗೌರವ ಸಿಕ್ಕಿತು. ಅವನು ಅರ್ಥ ಮಾಡಿಕೊಂಡನು, ರಾಯರು ನನ್ನನ್ನು ರಕ್ಷಿಸಿದ್ದಾರೆ. ನಿನ್ನ ಜೀವನಕ್ಕೂ ಇದೇ ಸಂದೇಶ. ನೀನು ಈಗ ಯಾವ ಸ್ಥಿತಿಯಲ್ಲಿದ್ದರೂ ತಪ್ಪು ಆಗಬಹುದು, ಸಮಸ್ಯೆ ಬರಬಹುದು, ಭಯ ಆಗಬಹುದು, ಆದರೆ ನೆನಪಿಡು, ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭ. ಇದು ನಿನ್ನ ಬೆಳವಣಿಗೆಗೆ ಸಮಯ. ರಾಯರು ದೊಡ್ಡ ಆಶ್ವಾಸನೆ. ರಾಯರು ನಿನಗೆ ಹೇಳುತ್ತಾರೆ, ನಿನ್ನ ತಪ್ಪುಗಳನ್ನು ನಾನು ಸರಿಪಡಿಸುತ್ತೇನೆ, ನಿನ್ನ ಭಯಗಳನ್ನು ನಾನು ತೆಗೆದುಹಾಕುತ್ತೇನೆ, ನಿನ್ನ ಜೀವನವನ್ನು ನಾನು ಸರಿಯಾದ ದಾರಿಯಲ್ಲಿ ಇಡುತ್ತೇನೆ. ನೀನು ಒಪ್ಪನೆಯಲ್ಲ, ನೀನು ಒಪ್ಪಳೆಯಲ್ಲ. ಕಷ್ಟಗಳು ಶಿಕ್ಷೆಯಲ್ಲ, ಅವು ಪಾಠಗಳು. ಅವು ನಿನ್ನನ್ನು ಬಲಪಡಿಸುತ್ತವೆ. ನಂಬಿಕೆ ಇದ್ದರೆ ಸೋಲು ಕೂಡ ಜಯವಾಗುತ್ತವೆ, ಕಣ್ಣೀರು ಕೂಡ ಆಶೀರ್ವಾದವಾಗುತ್ತದೆ. ಈ ವಿಡಿಯೋ ನೋಡುತ್ತಿರುವ ನಿನಗೆ ವಿಶೇಷ ಸಂದೇಶ. ಈ ಕ್ಷಣದಲ್ಲಿ ನೀನು ಇದನ್ನು ನೋಡುತ್ತಿದ್ದರೆ ನಿನ್ನ ಜೀವನದಲ್ಲಿ ಬದಲಾವಣೆ ಆರಂಭವಾಗಿದೆ. ನಿನ್ನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ನಿನ್ನ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. ಇದು ರಾಯರ ಕೃಪೆ. ಶಕ್ತಿಶಾಲಿ ಅಂತಿಮ ಪ್ರಾರ್ಥನೆ. ಒಟ್ಟಿಗೆ ಹೇಳೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ನನ್ನ ಭಯಗಳನ್ನು ತೆಗೆದುಹಾಕಿ, ನನ್ನ ದಾರಿಯನ್ನು ಬೆಳಗಿಸಿ, ನನ್ನ ಜೀವನವನ್ನು ಸರಿಪಡಿಸಿ, ನನ್ನ ಕನಸುಗಳನ್ನು ನನಸಾಗಿಸಿ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತೊಟ್ಟಿದರೆ ಲೈಕ್ ಮಾಡಿ, ಜೈ ರಾಯರು ಎಂದು ಕಮೆಂಟ್ ಮಾಡಿ. ಕನಿಷ್ಠ 5 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂದೇಶಕ್ಕಾಗಿ ನಿನ್ನ ಒಂದು ಶೇರ್ ಯಾರಿಗಾದರೂ ಒಪ್ಕೊಡಬಹುದು. ಜೀವನದಲ್ಲಿ ಎಷ್ಟೇ ತಪ್ಪುಗಳು ಬಂದರೂ ರಾಯರು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅವರು ನಿನ್ನನ್ನು ರೂಪಿಸುತ್ತಾರೆ, ಅವರು ನಿನ್ನನ್ನು ರಕ್ಷಿಸುತ್ತಾರೆ, ಅವರು ನಿನ್ನನ್ನು ಬೆಳಗಿಸುತ್ತಾರೆ. ನಂಬಿಕೆ ಇಟ್ಟಿಕೋ, ಒಳ್ಳೆಯ ದಿನಗಳು ಬರುತ್ತವೆ. ಈ ಸಂದೇಶ ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ರಾಯರ ವಿಶೇಷ ಆಶೀರ್ವಾದ ಈಗಲೇ ದೊರೆಯುತ್ತಿದೆ. ನಿನ್ನ ಮನಸ್ಸಿನಲ್ಲಿ ಶಾಂತಿ ಬರಲಿ, ನಿನ್ನ ಜೀವನದಲ್ಲಿ ಬೆಳಕು ಮೂಡಲಿ, ನಿನ್ನ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗಲಿ. ನೆನಪಿಡು, ರಾಯರು ಎಂದಿಗೂ ಯಾರನ್ನು ಬಿಟ್ಟು ಹೋಗುವುದಿಲ್ಲ. ಅವರು ಮೌನವಾಗಿ ನಿನ್ನ ಜೊತೆ ಇರುತ್ತಾರೆ. ನೀನು ಒಪ್ಪನೆಯಲ್ಲ, ನೀನು ಒಪ್ಪಳೆಯಲ್ಲ. ರಾಯರು ನಿನ್ನ ಜೊತೆ ಇದ್ದಾರೆ. ಈ ಕ್ಷಣದಿಂದ ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆರಂಭವಾಗಲಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭೋದಯ, ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ.